ಕಾಂಗ್ರೆಸ್ ಸರ್ಕಾರದ ನೀತಿಯೇ ದಲಿತ ವಿರೋಧಿ, ರೈತ ವಿರೋಧಿ, ಹಿಂದುಳಿದವರ ವಿರೋಧಿ ನೀತಿಗಳು. ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ಇಡೀ ಪ್ರಾಂತ್ಯದಲ್ಲಿ ನಾನು ಹಲವು ಏರಿಯಾಗಳಿಗೆ ಹೋಗಿ ಬಂದಿದ್ದೇನೆ. ಯಾದಗಿರಿಯಲ್ಲಿ ಹೋಗಿ ಬಂದಿದ್ದೇನೆ. ಎಲ್ಲ ಕಡೆಯಲ್ಲೂ ವಿಪರೀತ ಮಳೆಯಾಗಿ ಹತ್ತಿ ಮತ್ತು ತೊಗರಿ ಬೆಳೆ ಸಂಪೂರ್ಣ ನಾಶ ಆಗಿದೆ. ಆ ಕಾರಣದಿಂದ ಅವರಿಗೆ ಪರಿಹಾರಗಳನ್ನು ಸರ್ಕಾರ ಕೊಡಬೇಕಾಗಿದೆ. ಸರ್ಕಾರದಲ್ಲಿ ಖಜಾನೆಯಲ್ಲಿ ದುಡ್ಡಿಲ್ಲದೆ ಅವರು ಪರಿತಪಿಸ್ತಾ ಇದ್ದಾರೆ. ದುಡ್ಡು ಎಲ್ಲೋಗ್ತಾ ಇದೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆ ಕಾರಣದಿಂದ ರೈತರು ಹೋರಾಟವನ್ನು ಹತ್ತಿರ್ತಕ್ಕಂಥ ಕೆಲಸ ಮಾಡ್ತಾರೆ. ನೋಡಿ, ಅವರು ಉತ್ತು ಬಿತ್ತು ಮಾಡುವ ಸಂದರ್ಭಕ್ಕೆ ಅವ್ರಿಗೆ ರಸಗೊಬ್ಬರ ಕೊಡೋದಿಲ್ಲ. ಅವ್ರ ಬೆಳೆ ಸ್ವಲ್ಪ ಬಂದಾಗ ಅವ್ರಿಗೆ ಗೊಬ್ಬರ ಸಿಗೋದಿಲ್ಲ. ಈಗ ಮಳೆ ಬಂದು ಬೆಳೆ ನಾಶ ಆದರೆ ಅವರಿಗೆ ಪರಿಹಾರ ಸಿಗೋದಿಲ್ಲ. ಮತ್ತು ಈ ಸರ್ಕಾರ ಏನಕ್ಕೆ ಇರಬೇಕಪ್ಪ? ಇವತ್ತವರು ಅವರ ಬೇಡಿಕೆಯನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಬಂದರೆ ಅವ್ರನ್ನ ನೀವು ಅರೆಸ್ಟ್ ಮಾಡ್ತೀರಿ ಅಂತಂದರೆ ಮತ್ತೆ ಎಂಥ ಸ್ವತಂತ್ರ ಇದೆ ಇಲ್ಲಿ? ಯಾವ ಸ್ವತಂತ್ರ ಇದೆ? ಇವತ್ತು ಎಲ್ಲ ಕಡೆನೂ ಧ್ವಜಾರೋಹಣ ಇದೆ. ಯಾಕೆ ಅಂತಂದರೆ ವಿಮುಕ್ತಿ ಆದ ದಿನ ಇದು ಈ ಪ್ರಾಂತ್ಯ, ಅದರಲ್ಲೂ ನಮ್ಮ ಕಲ್ಯಾಣ ಕರ್ನಾಟಕ. ಅಂಥ ಸಂದರ್ಭದಲ್ಲಿ ಅವರಿಗೆ ನೀವು ಶಮನ ಕೊಡೋದ್ರ ಬಿಟ್ಟು ಇದು ಅವರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸೋ ಕೆಲಸ ಮಾಡ್ತಾ ಇದ್ದಾರೆ. ಇದು ಬಹಳ ತಪ್ಪು ಮಾಡ್ತಾ ಇದೆ ಈ ಸರ್ಕಾರ. ಈ ಸರ್ಕಾರಕ್ಕೆ ತಕ್ಕ ಶಾಸ್ತಿಯನ್ನು ಜನ ಮುಂದಿನ ಚುನಾವಣೆ ಹೊತ್ತಿಗೆ ಕೊಡ್ತಾರೆ. ರೈತರಿಗೆ 3,000 ಹೇಳ್ತಾ ಇರ್ತಕ್ಕಂಥದ್ದು. ಆಮೇಲೆ ಇವತ್ತು ಏನೋ ವಿಶೇಷ ಸಚಿವಾಲಯ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಯಾರಿಗೇನಾಗ್ತದೆ? ಏನು ಲಾಭ ಇದೆ ಅದರಿಂದ? ನೀವು ಸಚಿವಾಲಯ ಇಲ್ಲ ಮಾಡಬೇಕಾಗಿರೋದು ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕಾಗಿರೋದು. ಇಲ್ಲೊಂದು ಏನೋ ಹೋದ ವರ್ಷ ಏನು ಮಾಡಿದ್ರಿ ನೀವು? ಇಲ್ಲಿ ಸ್ಪೆಷಲ್ ಕ್ಯಾಬಿನೆಟ್ ಅಂತ ಕರೆದ್ರಿ. 17,000 ಕೋಟಿ ಈ ಪ್ರಾಂತ್ಯಕ್ಕೆ ಕೊಟ್ಟಿದ್ದೀವಿ. ಎಲ್ಲೆಲ್ಲಿ ಕೊಟ್ಟಿದ್ದೀರಿ ಹೇಳಿ ನೋಡೋಣ. ಈಗ 1 ವರ್ಷ ಮುಗಿದೋಯ್ತು. ಎಲ್ಲ ಕಣ್ಣೊರೆಸುವ ತಂತ್ರ. ಕಾಂಗ್ರೆಸ್ ಅಂದರೆ ಸುಳ್ಳಿನ ಇನ್ನೊಂದು ಭಾಗ. ಕಾಂಗ್ರೆಸ್ ಅಂದರೆ ಸುಳ್ಳು. ಇಲ್ಲಿರ್ತಕ್ಕಂಥ ಜಿಲ್ಲಾ ಸಚಿವರು ಅವರೆಲ್ಲ ಅಮೆರಿಕ ಬಗ್ಗೆ ಮಾತಾಡ್ತಾರೆ, ಚೈನಾ ಬಗ್ಗೆ ಮಾತಾಡ್ತಾರೆ. ರೈತರ ಬಗ್ಗೆ ಮಾತಾಡೋಕೆ ಅವ್ರಿಗೆ ಸಮಸ್ಯೆ ಇಲ್ಲ. ಇಲ್ಲಿ ದಲಿತರ ಬಗ್ಗೆ ಆಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮಾತಾಡೋಕೆ ಅವ್ರಿಗೆ ಸಮಯ ಇಲ್ಲ. ಒಳ ಮೀಸಲಾತಿ ಘೋಷಣೆ ಆಗಿದೆ. ಘೋಷಣೆಯಲ್ಲಿ ಒಂದೇ ಒಂದು ಹೇಳಿಕೆ ಅವ್ರದ್ದಿಲ್ಲ. ಅಂದರೆ ಅವ್ರದ್ದು ಏನಿದ್ರು ಟ್ರಂಪ್ ಜೊತೆ ವ್ಯವಹಾರ. ಅಂದರೆ ಇಲ್ಲಿ ಯಾರು ಕೆಲಸ ಮಾಡಬೇಕು? ಮಾತೆತ್ತಿದ್ರೆ RSSನ ಬಗ್ಗೆ ಬೈಯೋದು. RSSನವರು ಅವರ ಮಕ್ಕಳನ್ನ ಹೋರಾಟಕ್ಕೆ ಬಿಡಲಿ ಅಂತ. ನಿಮ್ಮ ಮಕ್ಕಳನ್ನ ಯಾರು ಬಿಟ್ಟಿದ್ದೀರಾ ಯಾವತ್ತಾದ್ರೂ ನೀವು ಹೋರಾಟಕ್ಕೆ? ದಲಿತರ ಪರವಾಗಿ ಯಾವತ್ತಾದ್ರೂ ಒಂದು ದಿನ ಹೋರಾಟ ಮಾಡಿದ್ದೀರಾ? ದಲಿತ ಸಮಸ್ಯೆಗಳನ್ನು ಒಂದು ದಿನ ಕೇಳಿದ್ದೀರಾ? ಬರೀ ನನ್ನ ಮೈಯಲ್ಲಿ ಅಂಬೇಡ್ಕರ್ ರಕ್ತ ಹರಿತದೆ, ಅರೇ ಇಂಥ ಸುಳ್ಳುಗಳನ್ನು ಹೇಳ್ಕೊಂಡು ಸಂಪೂರ್ಣ ದಲಿತ ಸಮುದಾಯಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಟ್ಟಿದ್ದಾರೆ ಈ ಏರಿಯಾದಲ್ಲಿ. ಪಾಪ ಮೊನ್ನೆ ನೋಡಿದೆ, ಆ ಸಾಗರ್ ಅವರು ಏನೋ MLC ಆಗ್ತಾರೆ ಅಂತ ಅನ್ಕೊಂಡಿದ್ದೆ ನಾನು ಬಂದು ಇಲ್ಲಿ ಹೋರಾಟ ಮಾಡಿದಾಗ ಸಾಗರ್ ಅವರನ್ನ ಎತ್ಕಟ್ಟಿದ್ರು. ಸಾಗರ್ ಅವರು ನನ್ನ ವಿರುದ್ಧ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು, ಪತ್ರಿಕೆಗಳಿಗೆ ಹೋದ್ರು, ಹೋರಾಟ ಮಾಡಿದ್ರು. ಏನೋ MLC ಮಾಡ್ತಾರಂತ ಪಾಪ ಅವ್ರು ಮಾಡಿದ್ರು. ನಾನು ಸ್ಟೇಟ್ಮೆಂಟ್ ಕೊಟ್ಟೆ, ಹೋಗ್ಲಿ ದಲಿತರಿಗೆ ನನ್ನ ಬೈದಿದ್ದಕ್ಕಾಗ್ಲಿ ಒಂದು MLC ಕೊಡ್ಲಿ ಅಂದೆ ನಾನು. ಅರೆ ಮೊದಲ ದಿವಸ ಅನೌನ್ಸ್ ಆಯ್ತು, 1 ವಾರದಲ್ಲೇ ಅವ್ರ ಹೆಸರನ್ನ ಕಿತ್ತು ಬಿಸಾಕಿದ್ರು. ಯಾಕೆ ಗೊತ್ತಾ? ಈ ಪ್ರಾಂತ್ಯದಲ್ಲಿ ಮತ್ತೊಬ್ಬ ದಲಿತ ನಾಯಕ ಬೆಳೀಬಾರ್ದು ಅನ್ನೋ ಉದ್ದೇಶಕ್ಕೆ. ಇಂಥ ಒಂದು ತಿಳಿಗೇಡಿಗಳಿಗೆ ನಾವು ಏನು ಹೇಳಬೇಕು? ಬರೀ ದಲಿತರ ಹೆಸರಿನಲ್ಲಿ ಇವರು ಬಲಿತಿರತಕ್ಕಂಥವ್ರು, ದಲಿತರ ದಮನ ಮಾಡಿ ಬಲಿತ ನಾಯಕರಾಗಿದ್ದಾರೆ. ಧನ್ಯವಾದ.